Watch full episodes on Jio Hotstar. ರೆಡ್ ಕಾರ್ ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಈಗಲೇ ತೋರಿಸ್ತೀನಿ. ಅರೆ ಇದು ಯಾವ ಸಿನಿಮಾ ಐಡಿಯಾನ ಮೊಟ್ಟ ನಿಂದು? ಅರೆ ಎಲ್ಲೋ ಬಿಡ್ತು ಆ ಕಾರು. ಅಲ್ಲಿದೆ ಮತ್ತು ಅಲ್ಲಿ ಹೋಗ್ತಿದೆ ನೋಡು ಆ ಕಾರು. ಬಾಸ್, ಪೊಲೀಸರ ಕಾರು ತುಂಬಾ ಹಿಂದೆ ಉಳ್ಕೊಂಡಿದೆ. ಇವರೆಲ್ಲ ಯಾರು? ಸೈಕಲ್ ಅಲ್ಲಿ ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ. ಬುದ್ಧಿ ಕಲಿಸ್ತೀನಿ ಅವ್ರಿಗೆ. ಎದುರುಗಡೆ ಸಿಗ್ನಲ್ ಬೇರೆ ಇದೆ, ಆದ್ರೆ ನಾನು ಕಾರ್ ನಿಲ್ಸೋದಿಲ್ಲ. ಇವ್ರಿಗೀಗ ಮಜಾ ತೋರಿಸ್ತೀನಿ. ಮೊಟ್ಟು ಹುಷಾರು ಕಣ. ಸರ್ಕಾರ ನಿಂತ್ಕೊಂಡ್ಬಿಟ್ಟು ಸೈಕಲ್ ಮೇಲೆ ಬಂದು ಕುತ್ಕೊಂಡಿರಲ್ಲ. ಹೋಗಿ ಸಾರಿ ಏನಾಯ್ತು? ಬ್ರಿಡ್ಜ್ ಮೇಲ್ಗಡೆ ಕರ್ಕೊಂಡು ಹೋಗು. ಓಕೆ ಬಾಸ್. ಅಲ್ಲೋಡು, ಅಲ್ಲೋಗ್ತಿದೆ ಕಾರು. ಅಯ್ಯೋ, ಇವ್ರು ನಮ್ಮನ್ನ ಇನ್ನೂ ಫಾಲೋ ಮಾಡ್ತಿದ್ದಾರೆ ಬಾಸ್. ಕಾರ್ ನಿಲ್ಸು. ಓಕೆ ಬಾಸ್. ಒಬ್ಬ ಮನುಷ್ಯ ಸೈಕಲ್ನ ಇಷ್ಟು ಫಾಸ್ಟಾಗಿ ಹೇಗೆ ಓಡಿಸ್ಬೋದು? ಯಾರವನು? ಅವನು ಯಾರೇ ಇರಲಿ, ಅವನ್ನ ಇಲ್ಲಿ ತನಕ ಬರೋಕ್ ಬಿಡೋದಿಲ್ಲ. ಅಯ್ಯೋ, ಈ ಬ್ರಿಡ್ಜ್ ಹೇಗೆ ಓಪನ್ ಆಗ್ತಿದೆ? ಯಾರಾದ್ರೂ ನಿಲ್ಸಿ ಇದನ್ನ. ಡಾಕ್ಟರ್ ಡಿಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಅವರೆಲ್ಲ ಈಗ ಇಲ್ಲಿಗೆ ಬರೋಕ್ಕಾಗಲ್ಲ. ಈಗ ಏನ್ ಮಾಡೋದು ನಾವು? ಅಯ್ಯೋ ಮೊಟ್ಟು, ಬ್ರಿಡ್ಜ್ ಅಂತ ಬಿಟ್ಬಿಡೋ ನೀನು. ನೀನ್ ಬರೀ ಆ ಸಮಸ್ಯೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರೋ. ಜೈ ಹೋ! ಓನು, ಅವ್ರನ್ನ ತಡೀರಿ. ಅವರು ಬ್ರಿಡ್ಜ್ ಓಪನ್ ಇದ್ರೆ ಹೋಗ್ತಿದ್ದಾರೆ. ಬನ್ನಿ ಇಲ್ಲಿಂದ ಹೋಗೋಣ. ಅವ್ರಿನ್ನ ಇಲ್ಲಿ ಬರೋದಿಲ್ಲ. ಇವರು ರಿಯಲ್ ಹೀರೋಗಳು ಮಿಸ್ಟರ್ ಡಿಸ್ಟ್ರಾಯರ್. ವಾ, ನೋಡಿ. ಬಾಯ್ ಮುಚ್ಚು. ನನ್ನ ಬಗ್ಗೆ ನಾನೇ ಪರಿಚಯ ಮಾಡ್ಕೊಳ್ತೀನಿ. ನಾನು ಡಾಕ್ಟರ್ ಡಿಸ್ಟ್ರಾಯರ್. ಗುಡ್ ಶೋ. ನೀವೆಲ್ಲ ಯಾವ್ದಾದ್ರೂ ಸರ್ಕಸ್ ಅಲ್ಲಿ ಕೆಲಸ ಮಾಡ್ತೀರಾ? ಡಾಕ್ಟರ್ ಡಿಸ್ಟ್ರಾಯರ್, ನಾವ್ ಏನ್ ಮಾಡ್ತೀವಿ ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀವಿ. ಮೊದ್ಲು ನೀನು ಆ ಕೊಹಿನೂರ್ ವಜ್ರನ ವಾಪಸ್ ಕೊಟ್ಬಿಡು. ನೀನ್ ಕದ್ಕೊಂಡ್ಬಂದಿದ್ದೆಲ್ಲ ಆ ವಜ್ರನ ತಗೋ ಪ್ಲೀಸ್. ಜೈ ಹೋ! ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ವೆರಿ. ಅರೆ ಪೂರ್ತಿ ಡೈಲಾಗ್ ಹೇಳಕ್ ಬಿಡ್ಲಿವಲ್ಲಪ್ಪ ಇವನು.
ಮೊಟ್ಟು ನಿಂಗೇನು ಆಗಿಲ್ಲ ತಾನೆ? ಹೊಡೆದಾಕ್ರಿ ಇವ್ರನ್ನ. ಮೊಟ್ಟು ಎದ್ದೇಳು, ತೋರ್ಸೋರ್ಗೆ ನೀಗೇನು ಅಂತ. ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರ ಕತೆ ಮುಗಿಸಿ. ಇಲ್ಲ ನೋಡು, ಸ್ಪೆಷಲ್ ಗೋಬಿ ಶಾಟು ಹೇಗಿದೆ ಈಗ ನೋಡು. ವಾಲಿಬಾಲ್, ಬಾಸ್ಕೆಟ್ಬಾಲ್. ಅರೆ ವಾವ್ ವಾವ್, ಏನ್ ಪವರು, ಮಜಾ ಬಂತು. ಅವ್ರ ಬಗ್ಗೆ ಹೊಗಳ್ಬೇಡ, ಹೋಗಿ ಅವ್ರನ್ನ ಹೊಡಿ, ಅವ್ರ ಕೈ ಕಾಲು ಮುರಿದಾಕು. ಸುಮ್ನೆ ಬಿಡೋದಿಲ್ಲ ನಿಮ್ಮನ್ನ. ನಿಮ್ಮಿಂದಾಗಿ ನಮ್ಮ ಬಾಸು ನನಗೆ ಹೊಡೆದ್ರು. ಈಗ ನೋಡಿ ಏನ್ ಮಾಡ್ತೀನಿ. ಹುಷಾರು ಮೊಟ್ಟು. ಶಬಾಷ್ ಶಬಾಷ್ ನನ್ನ ಹುಲಿಗಳೇ. ಅಯ್ಯೋ ಐಡಿಯಾ. ವಜ್ರ ಎಲ್ಲೋಯ್ತು? ಹಿಡೀರಿ ಅವ್ರನ್ನ. ಸ್ಟಾಪ್. ಮೊಟ್ಟು ಕಾಪಾಡು. ಸ್ನೇಹಿತರು ಹಿಡ್ಕೋತೀಯ ನೀನು? ನೀನ್ ಬಿಡಲ್ಲ ಇವತ್ತು. ಜಾಸ್ತಿ ಆಗ್ಬೇಕು. ಅಕ್ಕು ಅಕ್ಕು. ಅಯ್ಯೋ ಬಂದ್ಬಿಟ್ಟೆ ನೀನು. ನಿನಗೆ ಹೈಟ್ ಅಂದ್ರೆ ಭಯ ಆಗ್ತಾ ಇಲ್ವೇನೋ? ನೋಡು ನೋಡು. ಅಯ್ಯೋ ಓಡಿ. ಅಯ್ಯೋ ಓಡಿ. ಅಯ್ಯಬ್ಬ. ಬಸ್, ಪೊಲೀಸ್, ಬೇಗ ನಡೀರಿ ಇಲ್ಲಿಂದ. ಇವ್ರನ್ನ ಆಮೇಲೆ ನೋಡ್ಕೊಳ್ಳೋಣ. ಓಕೆ ಬಾಸ್. ಬೇಗ ಗಾಡಿಲಿ ಕೂತ್ಕೊಳ್ಳಿ. ಏ ತಟ್ಟ, ಬೇಗ ಬಾ. ಏನ್ ಮಾಡ್ತಿದ್ಯಾ? ಬೇಗ ಬಾ. ನೋ, ಏನ್ ಮಾಡ್ಲಿ ಈಗ? ಐಡಿಯಾ. ಯು ಆರ್ ಅಂಡರ್ ಅರೆಸ್ಟ್. ನಾವು ಸರೆಂಡರ್ ಆಗ್ತೀವಿ, ಆದ್ರೆ ನಮ್ ಬಾಸ್ಗೆ ಜೈಲಲ್ಲಿ 5 ಸ್ಟಾರ್ ಹೋಟೆಲ್ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ನಿಮ್ಗೆ? ಈಗಾಗಲೇ 911 ಆಗೋಗ್ಬಿಟ್ಟಿದ್ದಾನೆ. ನೀನ್ ಯಾವ ಸಿನಿಮಾ 5 ಸ್ಟಾರು? ಯಾವ ಸ್ಟಾರು ಇಲ್ಲ, ನೀನು ತಿಳ್ಕೋ. ಏನ್ ಹೇಳ್ತಿದ್ರೆ ನೀವು? ಸಾರಿ, ನನ್ನ ಬಿಟ್ಬಿಡಿ ಪ್ಲೀಸ್, ನನ್ನ ಬಿಟ್ಬಿಡಿ. ನಾವು ನಿಂಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ. ನನ್ ಬಾಸ್ ಹತ್ರ ಹೋಗ್ಬೇಕು. ಇಲ್ಲಿ ತಗೊಳ್ಳಿ ಸರ್, ಕೊಹಿನೂರು ವಜ್ರ. ಥ್ಯಾಂಕ್ ಯು ವೆರಿ ಮಚ್. ನೀವು ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ನಿಮ್ಮಿಂದ ರಿಪೋರ್ಟ್ ತಗೋಬೇಕು. ನಡೀರಿ. ಸರಿ, ಕೂತ್ಕೊಳ್ಳಿ. ಏನು ಚಿಂತೆ ಇಲ್ಲ, ವಜ್ರ ನಾನು ತಗೊಂಡೇ ತಗೋತೀನಿ. ಡಾಕ್ಟರ್ ಡಿಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಅನಕೊಂಡ ಗೇಟ್ ತೆಗಿರಿ. ಇದ್ಯಾರು ಬರ್ತಾ ಇರೋದು? ಬಿಗ್ ಬಾಯ್. ಡಾಕ್ಟರ್ ಅವ್ರೆ,
ಬಾಸ್ ಬಾಸ್ ನಾನ್ ಬಂದ್ಬಿಟ್ಟೆ ಬಾಸ್. ಅವರೆಲ್ಲ ನನ್ನ ಜೈಲಿಂದ ಬಿಡಿಸ್ಬಿಟ್ರು. ಏನ್ ಹೇಳ್ತಿದ್ಯಾ? ಯಾರು ನಿನ್ನ ಬಿಡುಗಡೆ ಮಾಡಿದ್ದು? ಯಾರು ಅಂತ ಸರಿಯಾಗಿ ಹೇಳು. ಅದೇ ಅವರೇ ನಿಮ್ ಹತ್ರ ಕೊಹಿನೂರ್ ಡೈಮಂಡ್ ಕಿತ್ಕೊಂಡು ಹೋದ್ರಲ್ಲ. ತುಂಬಾ ಒಳ್ಳೆ ಮನುಷ್ಯರು ಅವರು. ನಂಬೋದಕ್ಕೆ ಆಗ್ತಾ ಇಲ್ಲ, ಇಂಥ ಕಾಲದಲ್ಲೂ ಅಷ್ಟು ಒಳ್ಳೆ ಮನುಷ್ಯರು ಇದ್ದಾರೆ ಅನ್ನೋದನ್ನ. ಹೌದಾ ಅಲ್ವಾ ಬಾಸ್? ಅಯ್ಯೋ ದಡ್ಡ, ಅವರು ನಿನ್ನ ಬಿಡಿಸೋ ಹಾಗೆ ಪ್ಲಾನ್ ಮಾಡಿ ನಿನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ. ನಿನ್ನ ಅವರು ಬುದ್ದು ಮಾಡಿದಾರೋ ಬುದ್ದು. ಡಾಕ್ಟರ್ನ ಎಲ್ಲೋಗ್ಬಿಟ್ಟ ಅವನು? ಅಲ್ಲಿದ್ದಾನೆ. ಎಷ್ಟೊಂದು ಎಷ್ಟೊಂದು ಅನಕೊಂಡಗಳು. ಮೋಟು ಅಲ್ಲಿ ನೋಡು, ಡಾಕ್ಟರ್ ಡೆಸ್ಟಾಯರ್. ಮೋಟು ಏನಾಯ್ತು? ಸಖತ್ತಾಗಿ ಶಾಕ್ ಹೊಡಿತು ಕಣೋ. ಇರಯ್ಯ, ನಾನು ಈಗಲೇ ಚೆಕ್ ಮಾಡ್ತೀನಿ. ಇಲ್ಲಿ ಎಲ್ಲ ಕಡೆನೂ ಲೇಸರ್ ಬೀಮ್ ಹಾಕಿದ್ದಾರೆ, ಮತ್ತೆ ಸಖತ್ ಅನಕೊಂಡಗಳಿವೆ. ಒಳಗಡೆ ಹೋಗಕ್ಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾನೇ ಏನಾದ್ರು ಮಾಡ್ತೀನಿ ಇರಯ್ಯ. ಅಯ್ಯೋ ಇದೇ ಸಾಧ್ಯ. ಓಡಿ ಇಲ್ಲಿಂದ, ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ನಾನು ಬಂದೆ. ಬೇಗ ಬೇಗ ಕಣ್ರಯ್ಯ, ಇದು ಸ್ವಲ್ಪ ಹೊತ್ತು ಮಾತ್ರ ಓಪನ್ ಆಗಿರುತ್ತೆ ಅಷ್ಟೇ. ಅರೆ, ಇಷ್ಟೊತ್ತಿಗೂ ಇಲ್ಲ ಇದ್ರು. ಜೋರಾಗಿ ಮಾತಾಡ್ಬೇಡಿ. ಹಿಡ್ಕೊಳ್ಳಿ ಅವ್ರನ್ನ, ಯಾರು ಇಲ್ಲಿಂದ ಹೋಗೋ ಆಗಿಲ್ಲ. ಕೊಡ್ಬರಿ ಅಲ್ಲ, ಹಿಡ್ಕೊಳ್ಳೋ ಅವ್ರನ್ನ. ನಿಂತ್ಕೊಳ್ಳೋ. ಇಲ್ಲೇ ಇದ್ರಲ್ಲ, ಎಲ್ಲೋದ್ರು? ಎಲ್ಲಯ್ಯ? ಇಲ್ಲಿದ್ದಾರೆ. ಅಯ್ಯ ಬಾ ಬರೀ ಬರೀ. ಎಲ್ಲಿ ಓಡೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಎಲ್ಲೋಗ್ತಿದ್ಯಾ? ಕಾಪಾಡು. ನಮ್ ಸ್ನೇಹಿತಿಗೆ ಹಿಡ್ಕೊತೀಯ ನೀನು? ಬಸ್ಸು. ಈಗ ನಿಮ್ಮೆಲ್ರಿಗೂ ಬುದ್ಧಿ ಬರುತ್ತೆ. ಇವರನ್ನೆಲ್ಲ ಅನಕೊಂಡಾಸ್ ಮುಂದೆ ಹಾಕಿ. ಬ್ರದರ್ ಇಲ್ಲಿ ಕೇಳು, ನನ್ನ ಕೊನೆ ಆಸೆನ ಪೂರೈಸ್ಬಿಡು. ನನ್ಗೆ ಏನಾದ್ರು ತಿನ್ನಕ್ ಸಮೋಸ ಸಿಕ್ಬಿಟ್ಟ ಆದ್ರೆ ನನ್ನ ಆಸೆ ಪೂರೈಸುತ್ತೆ. ಪ್ರಾಣ ಹೋಗ್ತಾ ಇದೆ, ಆದ್ರೆ ಇವನ್ಗೆ ಸಮೋಸ ತಿನ್ಬೇಕಂತೆ. ಯಾರ ಹತ್ರ ಆದ್ರೂ ಸಮೋಸ ಇದ್ರೆ ಇವನಿಗೆ ಕೊಟ್ಬಿಡಿ. ಈಗ್ಲೇ ತರ್ತೀನಿ. ಮೋಟು ಅಣ್ಣ ನೋಡಿ, ಬಿಸಿ ಬಿಸಿ ಸಮೋಸ. ಸಖತ್ ಮಜಾ ಬಂತು. ಜಾಸ್ತಿ ಆಯ್ತು, ಅನಕೊಂಡ ಮುಂದೆ ಹೋಗಿ ಹಾಕಿ ಇವ್ರನ್ನೆಲ್ಲ. ಮೋಟು ಕಾಪಾಡು. ಮೋಟು ಪತ್ಲು. ಬಿಡಬೇಡಿ ಅವ್ರನ್ನ. ಬಾಸ್, ನಿಮ್ಮನಿಗೆ ಬಿಡಲ್ಲ. ಈಗ ನೀವು ಬಿಡಲ್ಲ. ಅಯ್ಯಪ್ಪ. ಮೊಟ್ಟು ಹುಷಾರ್ ಕಡೆ.
ನಂಬೋಕೆ ಆಗ್ತಿಲ್ಲ ಇವ್ರುಗಳು ನನ್ನ ಎದುರಿಸ್ತಾ ಇದ್ದಾರೆ ಅಂತ. ಈಗ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು. ಅರೆ ಅವನೇನು ಮಾಡ್ತಾ ಇದ್ದಾನೆ? ಡಾಕ್ಟರ್ ಡೆಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಬಾಸ್, ಎಲ್ಲಿ ಹೋಗ್ತಾ ಇದ್ದೀರಾ? ಕರ್ಕೊಂಡ್ ಹೋಗಿ ಕಣೋ. ಹಾರ್ಕೊಂಡು ಹೋಗ್ತಾ ಇದ್ದಾನೆ ಕಣೋ, ತಡಿ ಹೋಗವನ್ನ. ಬನ್ನಿ ಬನ್ನಿ, ವಜ್ರ ಬೇಕಾ ನಿಮ್ಗೆ? ಈಗಿದೆ ನಿಂಗಿರೋ. ಏನಿದು? ನನ್ ವಜ್ರ ಇಲ್ಲ. ವಜ್ರ ವ್ಯಾಲಿ ಒಳಗೆ ಬಿದ್ದೋಗ್ತಾ ಕಣೋ, ಹೋಗಿ ಇಟ್ಕೊಂಬಿಡ ಮೋಟು. ಡಾಕ್ಟರ್ ಶುರು ಎತ್ಕೊಂಬಿಡಿ. ಸಿಗ್ಲಿಲ್ಲ ಕಣೋ ಅದು. ಏನ್ ಮಾಡೋದು? ಏನ್ ಮಾಡ್ದಣ್ಣ? ವಜ್ರ ಅನಾಕೊಂಡ ಬಾಯೊಳಗೋಗ್ಬಿಡ್ತಾರಣ್ಣ. ಅಯ್ಯೋ ನನ್ನ ಜೀವದ ಗೆಳೆಯರ, ಇಲ್ಲಿ ಕೇಳ್ರಯ್ಯ. ಈಗ ನನ್ನ ಹತ್ರ 2 ಆಪ್ಷನ್ಸ್ ಇದೆ ಕಡೆಯ. ಮೊದಲನೇ ಆಪ್ಷನ್ ಏನಂದ್ರೆ ಅನಕೊಂಡ ಬಾಯಿಂದ ಒಳಗಡೆ ಹೋಗ್ಬಿಟ್ಟು ಹೊಟ್ಟೆಲಿರೋ ವಜ್ರನ ಎತ್ಕೊಂಡ್ಬರೋದು. 2ನೇ ಆಪ್ಷನ್ ಏನು ಅಂತ ಹೇಳಿದ್ರೆ ನಾವ್ ವೇಟ್ ಮಾಡೋಣ, ಅನಕೊಂಡ ಬಾಯಿಂದ ವಜ್ರ ಯಾವಾಗ ಬರುತ್ತೆ ಅಂತ ಕಾಯೋಣ. ಅಯ್ಯೋ ಅದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ. ವಜ್ರ ಅದ್ರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ಯಲ್ಲ, ನಾವು ಅದ್ರ ಬಾಯಿಯಿಂದ ಒಳಗಡೆ ಹೋಗ್ಬಿಟ್ಟು ವಜ್ರ ಎತ್ಕೊಂಡ್ಬರ್ಬೇಕು ಅಷ್ಟೇನೆ. ನಮ್ ಗಸಿಟಾರಾಮ್ಗೆ ಎಲ್ಲಾದ್ರಲ್ಲೂ 20 ವರ್ಷದ ಅನುಭವ ಇದ್ದೇ ಇದೆಯಲ್ಲ, ಅದಕ್ಕೆ ಇವನೇ ಸರಿಯಾದ ಮನುಷ್ಯ. ಅನಕೊಂಡ ಬಾಯೊಳಗೋಗ್ಬಿಟ್ಟು ಆ ವಜ್ರನ ಖಂಡಿತ ತಗೊಂಡ್ ಬಂದೇ ಬರ್ತಾರೆ. ಅಯ್ಯಮ್ಮ, ನನಗೆ ಅನಕೊಂಡ ನೋಡ್ಬಿಟ್ಟು ಓಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಅದ್ರ ಹೊಟ್ಟೆ ಒಳಗೆ ಹೋಗೋದಕ್ಕೆ ನನಗೆ ಖಂಡಿತ ಅನುಭವ ಇಲ್ಲ. ಲಕ್ಷಣ, ಈಗ ತಾವೇ ಏನಾದ್ರು ಮಾಡ್ಲೇಬೇಕು. ಮಾಡ್ತೀನಿ ರಯ್ಯ. ಮೋಟೂರ ಜೀವದ ಗೆಳೆಯ, ನಾನ್ ನಿನಗೆ ಸ್ಪ್ರೇ ಮಾಡಿದ್ನಲ್ಲ, ಈ ಕೆಮಿಕಲ್ ನ ರೆಡ್ ಅಂಡ್ ಗ್ರೀನ್ ಲಿಕ್ವಿಡ್ ಅಂತ ಕರೀತಾರೆ ಗೆಳೆಯ. ಆಗ ನಿನ್ ಬಾಡಿ ಬಂಡೆ ತರ ಸಖತ್ ಗಟ್ಟಿಯಾಗೋಗ್ಬಿಡುತ್ತೆ. ನೀನ್ ಅನಕೊಂಡ ಬಾಯೊಳಗೋದ್ರು ನಿನ್ಗೇನು ತೊಂದರೆ ಆಗೋದಿಲ್ಲ ಗೆಳೆಯ. ಹೋಗ್ಬಿಟ್ಟು ವಜ್ರ ತಗೊಂಡ್ ಬಂದ್ಬಿಡಯ್ಯ. ಒಂದ್ ನಿಮಿಷ ಇರೋ ಮಟು, ಮೊದ್ಲು ಒಂದು ಟೆಸ್ಟ್ ಮಾಡೇ ಬಿಡು, ನಿನ್ ಬಾಡಿ ಬಂಡೆ ತರ ಗಟ್ಟಿಯಾಗಿದೆಯೋ ಇಲ್ವೋ ಅಂತ. ಓಹೋ ಸರಿ ಕಣ ಪತ್ಲು, ಈಗಲೇ ಟ್ರೈ ಮಾಡ್ತೀನಿ ಇರೋ. ಸಖತ್ತಾಗಿ ಏಟ್ ಬಿದ್ಬಿಡ್ತು. ನೀನ್ ಕಂಡಿಡಿದ್ರ ಔಷಧಿ ವೇಸ್ಟ್, ಏನು ಪ್ರಯತ್ನ ಇಲ್ಲ. ಅಯ್ಯೋ ನನ್ ಗೆಳೆಯ, ಇನ್ನೊಂದ್ಸಾರಿ ಒಂದ್ ನೋಡಯ್ಯ. ಯಾಕೆಂದ್ರೆ ಇಷ್ಟು ಬೇಗನೆ ಆ ಕೆಮಿಕಲ್ ರಿಯಾಕ್ಷನ್ ನಿನ್ ಕಾಲೊಳಗಡೆ ಹೋಗಿಲ್ಲ ಅನ್ಸುತ್ತೆ ಕಡೆಯ. ಓಕೆ ಅಯ್ಯೋ ನೀವ್ ಕೆಲಸ ಮಾಡ್ಯ, ಕೈಯಿಂದ ಒಂದ್ಸರಿ ಟ್ರೈ ಮಾಡಿ ನೋಡಯ್ಯ. ಹೊಡೆದ್ಬಿಟ್ಟು ನನ್ಗನ್ಸುತ್ತೆ ನಿನ್ ಕೈಗೆಲ್ಲ ಪವರ್ ಬಂದಿರ್ಬೋದು ಅಂತ ಅಷ್ಟೇನೆ. ಹಾಗ ವಿಷಯ ಸರಿ ಅಣ್ಣ. ಅಲ್ಲ ಡಾಕ್ಟ್ರಣ್ಣ, ಯಾವ ವಿಷಯಕ್ಕೆ ನೀವು ನನ್ನ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೀರಣ್ಣ. ಡಾಕ್ಟ್ರಣ್ಣ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡ್ಬೇಕಣ್ಣ. ಸ್ವಲ್ಪ ಬರ್ತೀರಣ್ಣ? ಆಯ್ತು ಬರ್ರಿ, ಅದೇನು ವಿಷಯ ಹೇಳಯ್ಯ. ಬನ್ನಿ ಸೈಡ್ಗೆ ಹೋಗಿ ಮಾತಾಡೋಣ. ಹಾ ಅಯ್ಯೋ ಯಾಕಯ್ಯ ಹೊಡಿತೀಯ? ಅಯ್ಯೋ ಬೇಡ ಕಡೆಯ. ಅಯ್ಯೋ ಬಟ್ಟು ಸಾರಿ ಕಡೆಯ, ನಾ ಮರ್ತು ಹೋಗ್ಬಿಟ್ಟಿದೆ ಕಡೆಯ. ಇದು ರೆಡ್ ಗ್ರೀನು ಸ್ಪ್ರೇ ಕಡೆಯ. ನಾನು ರೆಡ್ ಹಾಕ್ಬಿಟ್ಟಿದೆ ಕಡೆಯ, ಗ್ರೀನ್ ಹಾಕೋದೇ ಮರ್ತು ಬಿಟ್ಟಿದೆ. ಅದಕ್ಕೆ ಹೆಂಗಾಗಿದ್ದು. ಅಲ್ಲೋಡಯ್ಯ, ಅಲ್ಲೊಂದು ಚಿಕ್ಕ ಬಂಡೆ ಬಿದ್ದಿದೆಯಲ್ಲ, ಅದಕ್ಕೆ ಹೋಗಿ ಒಂದು ಗುದ್ದಯ್ಯ ನೋಡೋಣ. Watch India's largest kids library only on Jio Hotstar.
Download the app now.